ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಹೋಗ್ತಾ ಇದೀವಿ ಊಟಿ. ನಾನು ನನ್ನ ಫ್ರೆಂಡ್ಸು ಸೇರ್ಕೊಂಡು ಪ್ಲಾನ್ ಮಾಡಿದ್ದು ಊಟಿಗೆ ಹೋಗೋಣ ಅಂತ. ಬಿಕಾಸ್ ಈ ಟೈಮಲ್ಲಿ ವೆದರ್ ಅಮೇಝಿಂಗ್ ಆಗಿರುತ್ತೆ ಅಂತ ಅನಿಸ್ತು. ಊಟಿ ಊಟಿ ಊಟಿ. ಅಪೂರ್ವ ಪಾಣ್ಯಂ, ಹೌ ಎಕ್ಸೈಟೆಡ್ ಆರ್ ಯು ಫಾರ್ ದಿಸ್ ಟ್ರಿಪ್ ಆನ್ ಅ ಸ್ಕೇಲ್ ಆಫ್ 1 to 10? 11. ಭಯ ಇತ್ತು, ನಾವು ಹೋದ್ಮೇಲೆ ತೀರಾ ಚಳಿ ಇರುತ್ತಾ ಅಥವಾ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು ಅಂತ ನಾವು ನೋಡಿದ್ವಿ ವೆದರಲ್ಲಿ. ಸೊ ವಿ ವರ್ ಅ ಲಿಟಲ್ ಸ್ಕೇರ್ಡ್, ಬಟ್ ಥ್ಯಾಂಕ್ಫುಲ್ಲಿ ನಾವು ಹೋಗಿದ್ದ ಟೈಮಲ್ಲಿ ಮಳೆ ಇರಲಿಲ್ಲ. ಬಿಸಿಲು ಚಳಿ ಕಾಂಬಿನೇಷನಲ್ಲಿತ್ತು ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್. ಆ್ಯಂಡ್ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವು ಊಟಿಲಿ ಉಳ್ಕೊಂಡಿದ್ದು ಈ ಅಮೇಝಿಂಗ್ ಬ್ಯೂಟಿಫುಲ್ ಪ್ರಾಪರ್ಟಿಯಲ್ಲಿ. ಇಟ್ಸ್ ಕಾಲ್ಡ್ ಅಯಾತನ. ಸೊ ಕೂರ್ಗಲ್ಲೂ ಕೂಡ ಇದೆ ಅಯಾತನ, ಆ್ಯಂಡ್ ಊಟಿ ಕೂಡ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ವ್ಯೂ ಅಂತೂ ಸಕ್ಕದಾಗಿತ್ತು, ಮತ್ತು ರೂಮ್ಸ್ ತುಂಬಾ ಬ್ಯೂಟಿಫುಲ್ ಆಗಿತ್ತು, ನೀಟ್ ಆಗಿತ್ತು. ಆಮೇಲೆ ಊಟ ಪರ್ಫೆಕ್ಟ್ ಆಗಿತ್ತು, ಎಲ್ಲ ಥರ ಕ್ವಿಝೀನು ನಮಗಿತ್ತು. ಹೋಗ್ತಾ ಆನ್ ದ ವೇ ನಾವು ಮೈಸೂರಲ್ಲಿ ನಿಲ್ಲಿಸಿ ಕಾಫಿ ಗಿಫಿ ಕುಡ್ಕೊಂಡು ಹೊರಟ್ವಿ. ಅರ್ಲಿ ಮಾರ್ನಿಂಗ್ ಹೊರಟಿದ್ದು. ಆ್ಯಂಡ್ ಊಟಕ್ಕೆ ನಾವು ಡೈರೆಕ್ಟಾಗಿ ಅಯಾತನಾಗೆ ಹೋದ್ವಿ. ದಾರಿಯಲ್ಲಿ ನಮಗೆ ಬ್ಯೂಟಿಫುಲ್ ಆದ ಪರ್ಫೆಕ್ಟ್ ಆದ ವ್ಯೂಸ್ ಕೂಡ ಸಿಕ್ತು. ಸೊ ವರ್ಕ್ ಮಧ್ಯೆ ಒಂದು ಸ್ಲೈಟ್ ಆದ ಚಿಕ್ಕದಾದ ಒಂದು ಬ್ರೇಕ್ ತೊಗೊಂಡ್ವಿ ನಾನು ಮತ್ತು ನನ್ನ ಫ್ರೆಂಡ್ಸ್. ಬಿಕಾಸ್ ದೇ ಆರ್ ಆಲ್ಸೋ ವರ್ಕಿಂಗ್ ಕಂಟಿನ್ಯೂಸ್ ಆಗಿ ಬ್ರೇಕ್ ತೊಗೊಳ್ದೆ. ಆ್ಯಂಡ್ ನಾನು ಕೂಡ ಅದು ಇದು ಶೂಟಲ್ಲಿ ಬ್ಯುಸಿ ಇದೆ. ಆ್ಯಂಡ್ ವಿ ನೀಡೆಡ್ ಅ ಬ್ರೇಕ್ ಆ್ಯಂಡ್ ದಿಸ್ ವಾಸ್ ಅ ಪರ್ಫೆಕ್ಟ್ ಎಸ್ಕೇಪ್ ಅಂತ ಅನಿಸ್ತು. ಟೈಮ್ ಎಷ್ಟು ಇವಾಗ? ಟೈಮ್ ಈಗ 6 ಗಂಟೆ ಸಾಯಂಕಾಲ. ದಿಸ್ ಅನ್ ಅಮೇಝಿಂಗ್ ಕ್ರಿಸ್ಮಸ್ ಡೆಕೋರೇಷನ್ ವಿಚ್ ಇಸ್ ಗೋಯಿಂಗ್ ಆನ್ ಹಿಯರ್, ಆಯಿತಾ. ಬಟ್ ಎಷ್ಟು ಚಳಿ ಇದೆ ಅಂದರೆ ಓಡಾಡೋಕ್ಕೆ ಆಗಲ್ಲ ವಿತೌಟ್ ಶಾಲ್ ಜಾಕೆಟ್. ಚಳಿ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಊಟಿಲಿ. 4:30-5 ಗಂಟೆ ಆಗ್ತಿದ್ದ ಹಾಗೇ ಫುಲ್ ಫಾಗ್ ತುಂಬಿಕೊಂಡು ಸಿಕ್ಕಾಬಡೆ ಚಳಿ ಆಗ್ತಿತ್ತು. ಆ್ಯಂಡ್ ನಾವು ರೂಮ್ ಆಚೆನೇ ಏನಂತಾರೆ ಕ್ಯಾಂಪ್ ಫೈರ್ ಹಾಕ್ಸ್ಕೊಂಡ್ವಿ. ಸಖತ್ 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 ಚಳಿ. ನಾನು ಅಪೂರ್ವ ಪಾಣ್ಯಂ ಬರ್ಡೇ ಮಿಸ್ ಮಾಡಿದೆ ಬಿಕಾಸ್ ಔಟ್ ಆಫ್ ಸ್ಟೇಷನ್ ಹೋಗಿದೆ ಅಂತ. ಸೊ ಇವತ್ತು ನಾವಿಲ್ಲಿ ಅಯಾತನ ಊಟಿಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಬರ್ಡೇ ಓಡೋಗ್ತಾ ಇರೋದು ನೋಡಿ, ಎಷ್ಟು ಕ್ಯೂಟ್ ಆಗಿ ಡೆಕೋರ್ ಮಾಡಿದ್ದಾರೆ, ಎಷ್ಟು ಮಿನಿಮಲ್ ಆಗಿ ಕೇಕ್. ಅಂಡ್ ಇಲ್ಲೊಂದು ಕ್ಯೂಟ್ ಕೇಕ್ ಇದೆ. ಥ್ಯಾಂಕ್ ಯು. ಇಟ್ ಸೇಸ್ ಹ್ಯಾಪಿ ಬರ್ಡೇ. ನಾನು ಚಾಕು ಹಿಡ್ಕೊಂಡು ಆಗ್ಲೇ ರೆಡಿ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಅಪೂರ್ವ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಅಪೂರ್ವ. ಹ್ಯಾಪಿ ಬರ್ತ್ಡೇ ಟು ಯು. ಇದು ಫ್ರೆಂಡ್ಶಿಪ್ ಬರ್ಡೇ. ಹ್ಯಾಪಿ ಬರ್ತ್ಡೇ ಅಂಕು. ಅಷ್ಟೇ ಫ್ರೆಂಡ್ಸ್, ನಾನು ರೂಮ್ ಟೂರ್ ಆಮೇಲೆ ಮಾಡ್ತೇನೆ. ನಾನು ಅವ್ರಿಗೆ ತಿನ್ಸಲ್ಲ. ಇದು ನಮ್ಮ ಮಾರ್ನಿಂಗ್ ವ್ಯೂ. ತಿಂಡಿಗೆ ಹೋಗ್ಬೇಕು. ಈ ಮಾರ್ನಿಂಗ್ ವ್ಯೂ ನೋಡಿ. ಈ ಅಮ್ಮ ಇಲ್ಲೂ ಕೆಲಸ ಮಾಡ್ತಿದೆ ಹಲ್ಲುಚ್ಕೊಂಡು. ನಮಗೆ ಸಿಕ್ಕಾಪಟ್ಟೆ ರಿಲ್ಯಾಕ್ಸಿಂಗ್ ಆಗಿತ್ತು ಆ್ಯಂಡ್ ರಿಫ್ರೆಶಿಂಗ್ ಆಗಿತ್ತು. ಆನ್ ದ ಹೋಲ್ ದಿಸ್ ಟ್ರಿಪ್ ವಾಸ್ ಮ್ಯಾಂಡೇಟರಿ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ದ ಕಂಪನಿ ವಿತ್ ಮೀ ವಾಸ್ ಅಮೇಝಿಂಗ್. ಅಪ್ಪ ಅಮ್ಮನೂ ಬಂದಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರೋರು. ಈ ವ್ಯೂ ನೋಡಿ. ಆ್ಯಂಡ್ ನಮ್ಮದೇ ಕೆಳಗಡೆ ಜಕೂಸಿ ಇದೆ ನಮ್ಮ ರೂಮ್ಗೆ, ಆ್ಯಂಡ್ ಕೆಳಗಡೆ ಸ್ವಿಂಗ್ ಕೂಡ ಇದೆ. ಆಮೇಲೆ ವಿಲ್ ಗೋ ಯೂಸ್ ಇಟ್. ಯಾವ ಥರ ನಿದ್ದೆ ಮಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು 12:30 ವಿ ಪಾಸ್ಡ್ ಔಟ್. ಜರ್ನಿದು ಎಲ್ಲ ಸುಸ್ತಾಗಿತ್ತಲ್ಲ. ಆ್ಯಂಡ್ ಈಗ 9 ಗಂಟೆಗೆ ಎಚ್ಚರ ಆಗಿದ್ದು. ಕಣ್ಣೆಲ್ಲ ಉಟ್ಕೊಂಡಿದೆ. ದಿಸ್ ಇಸ್ ದ ವ್ಯೂ ಫ್ರಮ್ ಅವರ್ ರೂಮ್. ನಮ್ಮ ರೂಮ್ ಕೆಳಗಡೆ ದೇರ್ ಇಸ್ ಒನ್ ಪ್ರೈವೇಟ್ ಜಕೂಸಿ ಏರಿಯಾ. ಇಲ್ಲಿ ಓನ್ ಪ್ರೈವೇಟ್ ಸ್ಮಾಲ್ ಗಾರ್ಡನ್. ಪೀಸ್
ವಾಕ್ ಮಾಡೋಕ್ಕೆ ಅಥವಾ ಈವ್ನಿಂಗ್ ಸನ್ಸೆಟ್ ನೋಡೋದಕ್ಕೆ ಒಂದು ಸೂಪರ್ ಆಗಿರೋ ಕೋಸಿ ಸ್ಪಾಟ್ ಇದೆ. ಆಮೇಲೆ ಇಲ್ಲೊಂದು ಸ್ವಿಂಗ್ ಇದೆ, ಇಟ್ ಇಸ್ ಸೋ ನೈಸ್. ಇಲ್ಲಿ ಬಂದು ನಮ್ಮ ಜಕೂಸಿ ಇದೆ ಆ್ಯಂಡ್ ಹೀಟೆಡ್ ಜಕೂಸಿ ಅದು. ಸೊ ದಟ್ಸ್ ಐ ವಾಂಟೆಡ್ ದಿಸ್ ರೂಮ್ ಅಂತಾನೆ ಬುಕ್ ಮಾಡಿದ್ದು. ಆ್ಯಂಡ್ ಇಲ್ಲಿ ನೋಡಿ ವ್ಯೂ ನೋಡಿ, ಸೋ ಗುಡ್. ಅಷ್ಟೇ. ಸಾವಿರ ಮಾತಲು ಹೇಳಲು ಆಗದ ಪ್ರೀತಿಯ. ನಾನೀಗ ಜಕೂಸಿಲಿ ಇಳಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆಮೇಲೆ ಹೊರಗಡೆ ಎಲ್ಲರೂ ಹೋಗೋಣ ಅನ್ಕೋತಿದ್ದೀವಿ. ಬಟ್ ಇಲ್ಲಿಗೆ ಬಂದಮೇಲೆ ಹೊರಗಡೆ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಲೆಟ್ಸ್ ಸಿ. 10% milk. Water. 90%. Remaining 10%. Milk. Look at the ತಿಂಡಿ. Too many items. This is a spread. ಆಯ್ತಾ, ನಾವು ಎಲ್ಲರೂ ಒಂದೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀವಿ 3 ಜನ. ಓಕೆ. ಎಲ್ಲ ಮುಚ್ಚೋಗಿದೆ ಆಲ್ಮೋಸ್ಟ್ 5 ಗಂಟೆಗೆ ಎಲ್ಲ ಫಾಗಲ್ಲಿ ಮುಚ್ಚೋಗಿದೆ. ಇಟ್ ಇಸ್ ಸೋ ಬ್ಯೂಟಿಫುಲ್. ಸೊ ನಾನು ಹಾಕ್ಕೊಂಡಿರೋ ಈ ಹುಡಿ ಬಂದು ಹೆಂಗೆ ಗೊತ್ತಾಗ್ಬಿಡುತ್ತೆ ನಂಗೆ ವಿಡಿಯೋ ಅಂತ. ಈ ಹುಡಿ ಕ್ರಿಯೇಟರ್ ಬಂದು ಇವರೇ. Creator. ಎಸ್, Key culture, brother. Key culture. ಕಿಕ್ ಕಲ್ಚರ್. ನ್ಯೂ ಡ್ರಾಪ್ ಇದು, ಬಟ್ ಎಕ್ಸ್ಕ್ಲೂಸಿವ್ಲಿ ಒಂದು ಡ್ರಾಪಿಗೆ ಒಂದು 2-3 ಡೇಸ್ ಮುಂಚೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. Okay. Yes. ಆಲ್ ದ ವೆರಿ ಬೆಸ್ಟ್ ಫಾರ್ ದ ನ್ಯೂ Thank you, bro. Thank you. ದು ಶಾರ್ಪ್ ಅಂಡ್ ಕಿಕ್ ಕಲ್ಚರ್ ಸಕ್ಕತ್ತಾಗಿದೆ ಈ ಸತಿ. ಸೊ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ, ಹೊರಡೋ ಟೈಮ್ ಆಯಿತು. ಬಟ್ ಇದನ್ನು ಬಿಟ್ಟು ಹೊರಡೋಕ್ಕೆ ಸಿಕ್ಕಾಬಿಡ ಬೇಜಾರಾಗ್ತದೆ. ನಾನೀವೇ ರೆಡಿ ಆಗಿದ್ದೀವಿ, ಪ್ಯಾಕ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿ ಪ್ಯಾಕ್ ಮಾಡಿ ಹೊರಡೋದು. ನಾನು ಮತ್ತು ನನ್ನ ಫ್ರೆಂಡ್ಸು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬ ಸೂದಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಆಗಿತ್ತು. ಸೊ ಎಸ್, ದಿಸ್ ವಾಸ್ ಮೈ ಊಟಿ ವ್ಲಾಗ್. ಹೋಗ್ತಾ ದಾರಿಲಿ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಸ್ಟಾಪ್ ಮಾಡಿ ಏನೇನು ತಿಂತೀವಿ, ಏನೇನು ಟ್ರೈ ಮಾಡ್ತೀವಿ, ಏನೇನು ಬೈ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಓಕೆ. ಕೇಳುವೆ ಮಳೆ ಬೆಲ್ಲ ರಂಗು ನೀಡಲು ಸೀದಾ ಸ್ವೀಕರಿಸು ಮನವಿಯೊಂದ ಬರೆದಿರುವೆ. ಮೂಡೀಸ್, ದ ಫೇಮಸ್ ಊಟಿ ಮೂಡೀಸಲ್ಲಿ ನಾವು ಚಾಕ್ಲೇಟ್ಸ್ ಬೈ ಮಾಡಕ್ಕೆ ಬಂದಿದ್ದೀವಿ. ಆ್ಯಂಡ್ ಆಲ್ಸೋ ಹಾಟ್ ಚಾಕ್ಲೇಟ್ ಕುಡಿಯೋಕ್ಕೆ ಬಂದಿದ್ದೀವಿ. ಫೇಮಸ್ ಮೂಡೀಸ್ ಹಾಟ್ ಚಾಕ್ಲೇಟ್. ಸೊ ನಾನೊಂದು ಕ್ಲಾಸಿಕ್ ಹಾಟ್ ಚಾಕ್ಲೇಟ್ ತೊಗೊಂಡೆ ಮಿಕ್ಸು, ಆ್ಯಂಡ್ ಒಂದು ಕುಕಿ ಆ್ಯಂಡ್ ಕ್ರೀಮ್ ಹಾಟ್ ಚಾಕ್ಲೇಟ್ ಬಾಂಬ್ ತೊಗೊಂಡೆ. ಮಜಾ ಏನಂದರೆ ವಾಪಸ್ ಬರ್ತಾ ನಮಗೆ ಬಂಡೀಪುರಲ್ಲಿ ತುಂಬಾ ಆ್ಯನಿಮಲ್ ಸೈಟಿಂಗ್ಸ್ ಆಯಿತು. ಆನೆಗಳು ಮತ್ತು ತುಂಬಾ ಜಿಂಕೆಗಳು, ನವಿಲ್ಗಳು ಆ್ಯಂಡ್ ಲಾಡ್ ಆಫ್ ಅದರ್ ಥಿಂಗ್ಸ್. ಆ ಎಕ್ಸೈಟ್ಮೆಂಟಲ್ಲಿ ಸ್ವಲ್ಪ ರೆಕಾರ್ಡ್ ಮಾಡೋದನ್ನು ಮರ್ತುಬಿಟ್ಟೆ. ಬಟ್ ಇಲ್ಲಿದೆ ಸ್ವಲ್ಪ ರೆಕಾರ್ಡ್ ಮಾಡಿರೋ ಕ್ಲಿಪ್ಸ್. ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳ ಜೊತೆಗೆ ಹೊಸ ವರ್ಷನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಈ ಹೊಸ ವರ್ಷ ಸೂಪರಾಗಲಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕಲ್ಪಿಸಲಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್.